ಹಿಂದೂ ಧರ್ಮದ ಕಾರ್ಯಕ್ರಮಗಳ ಮೇಲೆ ಕಲ್ಲು ಒಗೆದು ಉಗುಳುವುದು, ಬರೇ ನಾ ಕಠಿಣ ಕ್ರಮ ಕೈಗೊಳ್ತೀನಿ, ಎಲ್ಲರೂ ಶಾಂತ ರೀತಿಯಿಂದ ಇರ್ರಿ, ಸಹಬಾಳ್ವೆ ಮಾಡ್ರಿ ಅಂದ್ರೆ ಅವ್ರು ಇರುವುದಿಲ್ಲ. ಬರೋಬ್ಬರಿ ಗಜ್ಜ ಗಣಾಸದಾಗನೇ ಬರೋಬ್ಬರಿ ಇರ್ತಾರೆ. ಉತ್ತರ ಪ್ರದೇಶನಾಗ ಹೆಂಗಿತ್ತು, ಈ ಕರ್ನಾಟಕದಾಗೂ ಅದೇ ಬೇಕಾಗಿದೆ. ಕರ್ನಾಟಕದಲ್ಲಿ ಸಹ ಮುಂದಿನ ದಿವಸಗಳಲ್ಲಿ ಎಲ್ಲ ನಮಗೆ ಒಳ್ಳೆಯ ಭವಿಷ್ಯ ಇದೆ. ಯಾರೂ ಏನು ಗಾಬರಿ ಆಗೋಂಥದ್ದು ಅವಶ್ಯ ಇಲ್ಲ. ಬಿ ವಿ ನಾಯಕರಿಗೆ ನಮಗೆ ನಾವು ಮುಂದಿನ 2028ರಾಗ ನಾವು ಎಲ್ಲ ಒಳಗೆ ಇರ್ತೀವಿ, ಸಚಿವ ಸಂಪುಟದಾಗೆ ಇರ್ತೀವಿ, ಯಾರೂ ಹೊರಗಿರೋದಿಲ್ಲ. ನಮ್ಮ ಸರ್ಕಾರ ಬರ್ತಂದ್ರೆ ಅದು ಬೇರೆ ಇರ್ತದೆ. ನಾ ಹೇಳಿನ ಮೊನ್ನೆ ವಿಧಾನಸಭೆದಾಗೆ ಹೇಳಿದೆ, ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಏನು ಮಾಡೋರು ಇದ್ದೀರಿ, ಎಷ್ಟು ರೊಕ್ಕ ತೊಗೊಂಡು ಎಷ್ಟು ಲೂಟಿ ಮಾಡಿ ಏನು ಮಾಡೋರು ಇದ್ದೀರಿ. ಅವ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಂಜುನಾಥನ ದರ್ಶನ ತಗೊಂಡು ಅವರೆಲ್ಲ ಒಂದೇ ಆಶೀರ್ವಾದ ಮಾಡಿದ್ರೆ ನನಗೆ, ನೀನು 28ರಾಗ ಒಂದು ದೊಡ್ಡ ಜಾಗದಾಗ ಕುಂಡಿರ್ಬೇಕು, ನಮ್ಮ ಸನಾತನ ಧರ್ಮ ಉಳಿಸ್ಬೇಕು, ಎಲ್ಲ ಸನಾತನ ಧರ್ಮದ ಬಡವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು ಅನ್ನೋಂಥ ಆಶೀರ್ವಾದ ಅವರು ಮಾಡಿದ್ರು. ನಾ ಏನೂ ಕೇಳಿರಲಿಲ್ಲ, ಯಾಕಂದರೆ ಎಲ್ಲರ ಮನಸ್ಸಿನಾಗ ಬಂದುಬಿಟ್ಟಿದೆ. ಸನಾತನ ಧರ್ಮ ಯಾರು ರಕ್ಷಣೆ ಮಾಡ್ತಾರೆ, ಯಾರು ನಮ್ಮ ಧ್ವನಿಯಾಗಿರ್ತಾರೆ, ಆ ರೀತಿ ಒಂದು ಬದಲಾವಣೆ ಕರ್ನಾಟಕದಲ್ಲಿ ಆಗುವಂಥ ಕಾಲದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಂದಿನ ದಿವಸಗಳಲ್ಲಿ ಇರಲಿ. ಕರ್ನಾಟಕದಲ್ಲಿ ಒಂದು ಹೊಸ ಅಧ್ಯಾಯವನ್ನು ನಾವೆಲ್ಲರೂ ಕೂಡಿ ಪ್ರಾರಂಭ ಮಾಡೋಣ. ಸನಾತನ ಧರ್ಮ ಉಳಿಸೋಣ, ನಮ್ಮ ನಾಡು ಉಳಿಸೋಣ, ನಮ್ಮ ದೇಶ ಉಳಿಸೋಣ ಅಂತ ನಾನು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ.